ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲೂರ್. ನಿಜವಾದ ನರಕ ಯಾವುದಂತೆ ಗೊತ್ತಾ? ನಾವು ಯಾವಾಗ ನಕಾರಾತ್ಮಕ ಆಲೋಚನೆಗಳನ್ನ ಮಾಡ್ತೀವೋ, ನಕಾರಾತ್ಮಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೇವೋ, ಆಗ ನರಕ ಸೃಷ್ಟಿಯಾಗತ್ತಂತೆ. ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ತಮ್ಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಇವತ್ತು ಬುಧವಾರ. ಯಾವಾಗ್ಲೂ ನೀವು ಹೇಳ್ತಿರ್ತೀರಾ ಬುಧ ಅಂದ್ರೇನೆ ಸ್ಥಿರ ಅಂತ. ಇವತ್ತು ಯಾವ ವಿಶೇಷ ಮಾಹಿತಿ ನೀಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ಈ ಒಂದು ಬ್ರಹ್ಮಾಂಡ ಲೋಕದಲ್ಲಿ ವಿಚಾರವಾಗಿರ್ತಕ್ಕಂಥ ವಿಚಾರ, ಪ್ರತಿಯೊಬ್ಬ ಮನುಷ್ಯ ಮದುವೆ ಆಗಬೇಕು. ಮದುವೆ ಆದಾಗ ಗಂಡ ಹೆಂಡತಿ ಅನ್ಯೋನ್ಯತೆ ಇರಬೇಕು. ಅನ್ಯೋನ್ಯತೆ ಇರಬೇಕು ಯಾವಾಗ? ಮದುವೆ ಆಷಾಢ ಮಾಸಕ್ಕೆ ಮೊದಲಿದ್ದಾಗ. ತದನಂತರ ಆಷಾಢದಲ್ಲಿ ವಿರಹ ನೂರು ನೂರು ತರಹ ಅನ್ನೋ ಥರ ಆಗೋಗಿರುತ್ತೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಹುಚ್ಚರು. ಈ ಹುಚ್ಚರನ್ನ ಪರಿಪೂರ್ಣವಾಗಿ ಏನು ಅನ್ಕೊತಾರೆ, ಜಗತ್ತಲ್ಲಿ ಇವರಿಬ್ಬರೇ ಮದುವೆ ಆಗಿರೋದು, ಇನ್ಯಾರೂ ಮದುವೆನೇ ಆಗಿಲ್ಲ, ಏನೋ ಯಾವ ಕಾಲಕ್ಕೂ ಜಗತ್ತು ಪೂರ್ತಿ ಇನ್ನೇನು ಉಳಿದೇ ಇಲ್ಲ ಅನ್ನೋ ರೀತಿ ಆಡ್ತಾರೆ. ಯಾವತ್ತೂ ಹೊಸದರಲ್ಲಿ ಎತ್ಕೊಂಡು ಓಡಾಡ್ತಾರಂತೆ, ಅದಾದಮೇಲೆ ಎತ್ತಿ ಎತ್ತಿ ಒಗಿತಾ ಇರ್ತಾರಂತೆ. ಅದಕ್ಕೆ ಜೀವನನೂ ಹಾಗೇನೆ. ಪ್ರತಿಯೊಬ್ಬರಿಗೂ ಇರತಕ್ಕಂಥ ಅನುಭವ ಆ ಕ್ಷಣಕ್ಕೆ ಮಾತ್ರ. ಆ ಕ್ಷಣ ಇದೇನೋ ಬಂದೇ ಬಿಡ್ತು, ಅಮಾವಾಸ್ಯೆ ಹತ್ತಿರ ಬಂತು. ಈ ಅಮಾವಾಸ್ಯೆಗೆ ಬಂದಿರತಕ್ಕಂಥ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ದೇವತೆಗಳ ಆಗಮನ, ದೇವತಾ ಅನುಗ್ರಹದಲ್ಲಿ ಆಗಮನವಾದಾಗ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ವಿಭಂಜನ ಆಗಿರತಕ್ಕಂಥ ಅಗಸ್ತ್ಯ ಮಹರ್ಷಿಗಳ ವಿಚಾರ ತಿಳಿಸಿದೆ. ಇವತ್ತು ಸಾಕ್ಷಾತ್ ಮಹಾಶಿವರಾತ್ರಿ ಇದ್ದ ಹಾಗೆ ಮಾಸ ಶಿವರಾತ್ರಿ ಅಂದರೆ ಪ್ರತಿ ತಿಂಗಳಲ್ಲಿ ಮಾಸಿಕ ಅಂದರೆ ಒಂದೊಂದು ತಿಂಗಳಲ್ಲಿ ಒಂದೊಂದು ಶಿವರಾತ್ರಿಯನ್ನು ಆಚರಿಸಬೇಕು ಅಂತ ಹೇಳ್ತೀವಿ. 12 ಲಿಂಗಗಳನ್ನು ಆ ಮಾಸ ಶಿವರಾತ್ರಿಯಲ್ಲಿ ನಮಸ್ಕರಿಸಬೇಕು. ಮಾಘ ಮಾಸದಿಂದ ಕಾರ್ತಿಕ ಮಾಸ, ಕಾರ್ತಿಕ ಮಾಸದಿಂದ ಮತ್ತೆ ಮಾಘ ಮಾಸದವರೆಗೆ ವಿಶೇಷವಾಗಿರ್ತಕ್ಕಂಥ ನಂದೀಶ್ವರನ ಸ್ಮರಣೆಯನ್ನು ಮಾಡ್ಕೊತಾ ಹೋಗಬೇಕು. ಅಂದರೆ ಜೀವ ಜಗತ್ತಲ್ಲಿ ನಂದೀಶ್ವರನೇ ವೃಷಭಾರೂಢ ಆಗಿರತಕ್ಕಂಥ ಪಾರ್ವತಿ ಪರಮೇಶ್ವರನ ಎತ್ಕೊಂಡು ಓಡಾಡ್ತಾನೆ. ಮಾಸ ಶಿವರಾತ್ರಿಯಲ್ಲಿ ಅವನು ಒಂದೊಂದು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾಗ ಪರಮೇಶ್ವರನು ಯಾವ್ಯಾವ ಸ್ಥಳದಲ್ಲಿ ಕ್ಷೇತ್ರ ಮಹಿಮೆ. ಅದಕ್ಕೆ ನಾವುಗಳು ಉಜ್ಜಯಿನಿ ಮಹಾಕಾಳೇಶ್ವರನಿಂದ ಹಿಡಿದು, ಭೀಮಾಶಂಕರನಿಂದ ಹಿಡಿದು, ತ್ರಯಂಬಕೇಶ್ವರನಿಂದ ಹಿಡಿದು, ಹೀಗೆ ನಾವು ಶ್ರೀಶೈಲ ಮಲ್ಲಿಕಾರ್ಜುನ, ರಾಮೇಶ್ವರ, ಎಲ್ಲ ತೀರ್ಥಕ್ಷೇತ್ರದಲ್ಲಿ ಕೇದಾರನಾಥ, ಇದೆಲ್ಲ ಪರಿಪೂರ್ಣ ಅನುಗ್ರಹ ಕೊಡ್ತಕ್ಕಂಥ ಜ್ಯೋತಿರ್ಲಿಂಗೇಶ್ವರ. ಆ 12 ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡಬೇಕು ಅಂದರೆ ಎಂಥ ಆನಂದ! ಅಂಥ ಆನಂದ ನೀವು ಪಡಬೇಕು ಈ ಒಂದು ಮಾಸ ಶಿವರಾತ್ರಿ ಅಂದು. ನೀವು ಆ ಆನಂದ ಪಡೋಣ, ಜೀವನದಲ್ಲಿ ಆನಂದವಾಗಿರೋಣ, ಶಿವಶಿವ ಅನ್ನಬೇಕು. ಅದಕ್ಕೆ ಆ ಶಿವಶಿವ ಅನ್ನಕ್ಕೆ ಇಂಥ ಒಂದು ಜೀವನದಲ್ಲಿ ಪರಮೇಶ್ವರನಿಗೆ ಹೊಸದಾಗಿ ಮದುವೆ ಆದಾಗ ಜಗತ್ತು ಪೂರ್ತಿ ಎಲ್ಲಿತ್ತು ಅಂತ ಕಾಯ್ತಾ ಇದ್ರಂತೆ. ಅಗಸ್ತ್ಯರು ದಕ್ಷಿಣಕ್ಕೆ ಹೋದ್ರಂತೆ. ದಕ್ಷಿಣಕ್ಕೆ ಹೋದಾಗ ಪಾತಾಳದಲ್ಲಿ ಅಡಗಿರತಕ್ಕಂಥ ದೇವತಾನುಗ್ರಹಗಳಲ್ಲಿ ಎಲ್ಲ 300 ಮುಕ್ಕೋಟಿ ದೇವತೆಗಳಲ್ಲಿ 19 ಅನುಗ್ರಹಗಳಲ್ಲಿ 14 ಲೋಕಗಳಲ್ಲಿ ಎಲ್ಲ ವಿಶೇಷವಾಗಿ ಬಂದಿರತಕ್ಕಂಥ ದೇವತೆಗಳು ಕೈಲಾಸಕ್ಕೆ ಬಂದ್ಬಿಟ್ಟಿದ್ರು. ತೂಕ ಭಾರ ಆಯಿತು, ಭೂಮಿಗೆ ಭಾರ ಆಯ್ತಲ್ಲಪ್ಪ ಅಂದಾಗ ಅಗಸ್ತ್ಯರೊಬ್ಬರೇ ಕಾಪಾಡೋಕ್ಕೆ ಸಾಧ್ಯ. ದಕ್ಷಿಣಕ್ಕೆ ಹೋಗಿ ಋಣಾಧಿಪತಿಯನ್ನು ಪಡೆದ. ಆ ಋಣವನ್ನು ತೀರಿಸ್ಕೊಂಡಿರ್ತಕ್ಕಂಥ ಕೊಡುಮುಡಿ ಮಹಾಕ್ಷೇತ್ರವಾಯಿತು. ಕೊಡುಮುಡಿಯಲ್ಲಿ ಕಾವೇರಿ ಕ್ಷೇತ್ರದಲ್ಲಿ ಗಂಗೆ ಕಾವೇರಿಗೆ ಸಮ ಅಂತ ಹೇಳಿ ಈ ಒಂದು ಜೀವನ ಮಾಡಿದ್ರು. ಗಂಗಾ ಕಾವೇರಿ ಆ ಕಾಲದಲ್ಲಿ ಸಮ ಅನ್ನೋದನ್ನು ಅಗಸ್ತ್ಯರು ಮಾಡಿದ್ದನ್ನೇ ಸರ್ ವಿಶ್ವೇಶ್ವರಯ್ಯ ಅವರು, ನಮ್ಮ ಮುತ್ತಾತನವರು ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಗಂಗಾ ಕಾವೇರಿ ಪ್ರಾಜೆಕ್ಟ್ ನೀವು ಮಾಡದೇ ಇದ್ದರೆ, ಜೀವನದಲ್ಲಿ ಗಂಗೆ ಬತ್ತೋದರೆ ಏನೂ ಮಾಡೋಕ್ಕೆ ಸಾಧ್ಯವಾಗದೇ ಇದ್ದ ಆಗೋಗುತ್ತೆ ಅಂತ. ಇದೇನು 2012ರಲ್ಲಿ ಆಗ್ತಕ್ಕಂಥ ಅನಾಹುತನೂ ಹಾಗೇನೇ ಇದೆ. ಅದಕ್ಕೋಸ್ಕರ ಈ ಜೀವನದಲ್ಲಿ ನಾವು ಗಂಗೆ ಬತ್ತೋಗ್ತಾಳ ಅಂದರೆ ಕಾಪಾಡಬೇಕಾದ ಧರ್ಮ ನಮ್ಮದು. ಆದರೆ ನಿಮ್ಮ ಜೀವನದಲ್ಲಿ ಅದೇ ರೀತಿ ಗಂಗೆ ಕಾವೇರಿ ಇಂದ ಹಾಗೆ ಮನುಷ್ಯನ ಜನ್ಮದಲ್ಲಿ ಗಂಡ ಹೆಂಡತಿರ ಮಧ್ಯ ಗಂಗಾ ಕಾವೇರಿ ಸ್ನಾನ. ಅದಕ್ಕೆ ಏನು ಹೇಳಿದೆ, ಗಂಡಸರನ್ನೆಲ್ಲ ನಾನು ಏನಂದರೆ ಸುಚೀಂದ್ರ ಕ್ಷೇತ್ರಕ್ಕೆ ಹೋಗುವಂದೆ. ಕನ್ಯೆ ಆಗಿರ್ತಕ್ಕಂಥ ಕನ್ಯೆ ಮುತ್ತೈದೆ ಆಗಿರ್ತಕ್ಕಂಥ ಅಂದರೆ ಅವಳು ಮದುವೆ ಆಗಿ ಮಕ್ಕಳಾಗಿರಬಾರ್ದು, ಅಲ್ಲಿವರೆಗೂ ಆಷಾಢವೇ. ಅಂದರೆ 1 ವರ್ಷ 2 ವರ್ಷ 3 ವರ್ಷ ಅಂತ ಅಲ್ಲ, ಯಾವಾಗಲೂ 5 ವರ್ಷದವರೆಗೂ, ಅದಕ್ಕೆ ಪಂಚಮಾಧಿಪತಿ ಅಂತ ಕರಿತೀವಿ. 5 ವರ್ಷದವರೆಗೂ ಮಕ್ಕಳೇ ಆಗಿಲ್ಲ ಅಂದ್ರೂ ಆಷಾಢ ಮಾಸವನ್ನು ಆಚರಿಸಲೇಬೇಕು. ಕೆಲವರು ಕೇಳಿದ್ರು, ಏನು ಗುರುಗಳೇ ಮದುವೆಯಾಗಿ ವಯಸ್ಪೂರ್ತಿ ಮಕ್ಕಳೇ ಆಗಿಲ್ಲ ಅಂದರೆ ಆಷಾಢ ಆಚರಿಸ್ಕೊಳಕ್ಕಂತ? ಮುಪ್ಪಿನ ವಯಸ್ಸಿನಲ್ಲಿ ಗಂಡನಿಗೆ ಹೆಂಡತಿ ಆಶ್ರಯ, ಹೆಂಡತಿಗೆ ಗಂಡನ ಆಶ್ರಯ. ಆಷಾಢ ಅನ್ನೋದು ಗಂಡ ಹೆಂಡತಿಗೆ ಸಂಬಂಧ ಅಂತ.
ಈಗ ಮುಟ್ಟು ನಿಂತು ಹೋದ ಮೇಲೆ ಯಾವ ಕಾಲಕ್ಕೂ ಏನು ಪ್ರಯೋಜನ ಇಲ್ಲ. ಸಂತಾನ ಅಭಿವೃದ್ಧಿಗೋಸ್ಕರ ಆಷಾಢ ಮಾಸದಲ್ಲಿ ದೇವತೆಗಳ ಆಗಮನ. ಆ ಸಮಯದಲ್ಲಿ ನೀವು ತ್ಯಾಗ ಏನು ಮಾಡ್ತೀರಾ? ಸಾಕ್ಷಾತ್ ಪಾರ್ವತಿ ಪರಮೇಶ್ವರರೇ ಆ ತ್ಯಾಗ ಮಾಡಿದಾಗ ನೀವು ಯಾವ ಮಹಾ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಅನಾಹುತಗಳು ನೂರಾರು. ಏನೇ ಅನಾಹುತಗಳು, ಕಾಯ್ತಾ ಇರಿ, ಬಂದೆ. ಗುರುಜಿ, ಹಾಗಾದ್ರೆ ನೀವು ಹೇಳೋ ಪ್ರಕಾರ 5 ವರ್ಷದ ಒಳಗೂ ಮಕ್ಕಳಾಗ್ಲಿಲ್ಲ ಅಂದ್ರೆ ಅವರು ಈ ಆಷಾಢ ಮಾಸದಲ್ಲಿ ದೂರ ಇರಬೇಕು ಅಂತ.